ಗುಡ್ ಮಾರ್ನಿಂಗ್, ಪ್ರೈಸ್ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ ನಾನು ನೆನೆಸ್ತೇನೆ. ಯಾಕೆ ಚಿಂತೆ ಮಾಡ್ತಾಯಿದ್ದೀರಾ? ಕಣ್ಣೀರು ಹಾಕ್ತಾಯಿದ್ದೀರಾ? ದುಃಖ ಪಡ್ತಿದ್ದೀರಾ? ನಾವು ಚಿಂತೆ ಮಾಡಬಾರ್ದು. ದೇವರು ನಮ್ಮೊಟ್ಟಿಗಿದ್ದಾರೆ. ನೀವೆಲ್ಲರೂ ಆಲೋಚನೆ ಮಾಡ್ತಿದ್ದೀರಲ್ವಾ, ಅಯ್ಯೋ ನನ್ನ ಜೀವಿತ ಏನು ಕಣ್ಣೀರು ತುಂಬಿದ ಜೀವಿತ, ದುಃಖ, ಗೋಳಾಟ, ನನ್ನ ಜೀವಿತದಲ್ಲಿ ಯಾಕಪ್ಪ ಇಷ್ಟೊಂದು ಕಷ್ಟ ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಲ್ವಾ? ಚಿಂತೆ ಮಾಡಬೇಡ್ರಿ ಸಹೋದರಿಯರೇ, ಚಿಂತೆ ಮಾಡಬೇಡ್ರಿ ಸಹೋದರರೇ. ದೇವರು ನಿಮ್ಮೊಟ್ಟಿಗಿದ್ದಾರೆ. ದೇವರ ವಾಕ್ಯದಲ್ಲಿ ಹೀಗಿದೆ ಅಲ್ವಾ, ನನ್ನನ್ನು ದೃಷ್ಟಿಸುವವರ ಮುಖವು ಎಂದು ಲಜ್ಜೆಗೆಡುವುದಿಲ್ಲ, ಅವರ ಆಶಾಭಂಗ ಹೊಂದುವುದಿಲ್ಲ ಎಂಬುದಾಗಿ ವಚನದಲ್ಲಿ ನೋಡ್ತೀವಿ ಅಲ್ವಾ ಪ್ರಿಯರೇ. ನಾವು ದೇವರನ್ನು ಆತುಕೊಳ್ಳೋಣ. ದೇವರೇ ನಮ್ಮ ಸಹಾಯಕರು, ಆತನೇ ನಮ್ಮ ವಿಮೋಚಕರು, ಆತನೇ ನಮ್ಮ ಕಾಯುವ ದೇವರಾಗಿದ್ದಾರೆ. ನಾವು ಒಂದೇ ಮಾಡೋಣ. ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಲೋಕದಲ್ಲಿ ಕಷ್ಟ, ಬಾಧೆ, ನೋವು, ಶ್ರಮೆ ಎಲ್ಲವೂ ಉಂಟು. ಯಾಕೆಂದರೆ ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರ ದೇವರೇ ನಮ್ಮನ್ನು ಕಾಯ್ತಾನೆ ಪ್ರಿಯರೇ. ಇವತ್ತು ಎಷ್ಟೋ ಒಂದು ನೋಡ್ತಾ ಇದ್ದೀವಿ, ದಿನ ಇವತ್ತು ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ಅಲ್ಲಿ ಸಾವು, ಅಲ್ಲಿ ಆಕ್ಸಿಡೆಂಟಿಂದ ಸಾಯ್ತಾ ಇದ್ದಾರೆ ಅಂತ ಕೇಳ್ತೀವಿ. ಆದರೆ ಸಹೋದರರೇ, ಸಹೋದರಿಯರೇ ಕೇಳಿಸ್ಕೊಳ್ಳಿ, ಇವತ್ತು ನಾವು ಬದುಕಿದ್ದೀವಿ ಅಂದರೆ ಆತನ ಕೃಪೆ, ಆತನ ಕೃಪಾ ಕಟಾಕ್ಷವು ನಮ್ಮನ್ನು ಕಾಯ್ತಾ ಇದೆ ಪ್ರಿಯರೇ. ನಾವು ದಿನವೂ ಆತನಿಗೆ ಕೃತಜ್ಞತೆ ಸ್ತುತಿಗಳನ್ನು ಹೇಳೋಣ. ಯಾಕೆಂದರೆ ಇವತ್ತು ನಾವು ಬದುಕಿದ್ದೀವಿ ಅಂದರೆ ಕೇವಲ ದೇವರ ಕೃಪೆಯಿಂದಲೇ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ದೇವರ ಮುಖವನ್ನು ನೋಡೋಣ. ದೇವರೇ ನಮ್ಮನ್ನು ಕಾದು ನಡೆಸ್ತಾರೆ. ದೇವರ ವಚನವು ನಮ್ಮನ್ನು ಕಾದು ನಡೆಸುತ್ತೆ. ಭಯಪಡಬೇಡಿ, ದೇವರು ನಿಮ್ಮೊಟ್ಟಿಗಿದ್ದಾರೆ. ದೇವರು ನಮ್ಮೆಲ್ಲರನ್ನು ಕಾಯುವ ದೇವರಾಗಿದ್ದಾರೆ. ದೇವರು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ನಾವು ಒಂದೇ ನಮ್ಮ ಆಸೆ ಆಗಿರಬೇಕು, ದೇವರು ನಮ್ಮ ಸಂಗಡ ಇದ್ದಾರೆ, ದೇವರ ನಮ್ಮ ಸಂಗಡ ಇದ್ದಾರೆ. ದೇವರ ವಚನದಲ್ಲಿ ನಾವು ನೋಡ್ತೀವಿ, 365 ದಿವಸ ದೇವರು ಎಲ್ಲ ದಿವಸ, ಎಲ್ಲ ಸಮಯ, ಎಲ್ಲ ಕ್ಷಣದಲ್ಲಿಯೂ ದೇವರು ನಮ್ಮೊಟ್ಟಿಗಿದ್ದಾರೆ. ಭಯಪಡಬೇಡಿರಿ ಮಗುವೆ, ಭಯಪಡಬೇಡಿರಿ ಮಗುವೆ ಎಂಬುದಾಗಿ ದೇವ್ರ ವಚನದಲ್ಲಿ ನೋಡ್ತೀವಿ. ಇವತ್ತು ಭಯಪಡೋದು ಬೇಡ. ನಮ್ಮ ದೃಷ್ಟಿ ಕರ್ತನಲ್ಲಿಯೇ, ನಮ್ಮ ದೃಷ್ಟಿ, ನಮ್ಮ ಒಂದು ಭರವಸೆ ಕರ್ತನಲ್ಲಿ ಇಟ್ಟುಕೊಂಡು ನಮ್ಮ ಮುಂದೆ ಸಾಗೋಣ ಪ್ರಿಯರೇ. ದೇವರು ಖಂಡಿತವಾಗ್ಲೂ ನಿಮ್ಮ ಪರಿಸ್ಥಿತಿಗಳನ್ನು ಸಂಧಿಸಿ ದೇವರು ಬಿಡುಗಡೆ ಕೊಡ್ತಾರೆ.